ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಲಾಸ್ಟ್ ಆಕ್ಟ್ ಮಾಡಿದಂತ ಫಿಲಮ್ ಅಂದ್ರೆ ಅದು 45. ಇದು ರಿಲೀಸ್ ಆಗಿ 6 ಮಂತ್ಸ್ ಆಯ್ತು. ಅಂಡ್ ಅದಾದ್ಮೇಲೆ ಇವರ ಯಾವ ಫಿಲಮ್ ಕೂಡ ಇಲ್ಲಿ ತನಕ ರಿಲೀಸ್ ಆಗಿಲ್ಲ. ಸೊ ಇವರ ಫ್ಯಾನ್ಸ್ ಇವರ ನೆಕ್ಸ್ಟ್ ಫಿಲಮ್ ಯಾವಾಗ ಅಂತ ವೆಯ್ಟ್ ಮಾಡ್ತಾ ಇದ್ರು ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಮಂತ್ ಇಂದ 4 ಮಂತ್ಸ್ ಗ್ಯಾಪ್ ಅಲ್ಲಿ 1 by 1 ಅಂತ ಆಲ್ಮೋಸ್ಟ್ 5 ಫಿಲಮ್ ರಿಲೀಸ್ಗೆ ರೆಡಿ ಇದೆ. ಸೊ ನಾವಿವತ್ತು ಶಿವರಾಜ್ ಕುಮಾರ್ ಅವರ ನೆಕ್ಸ್ಟ್ ಫಿಲಮ್ಸ್ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಶಿವರಾಜ್ ಕುಮಾರ್ ಅವರ ಫಸ್ಟ್ ಫಿಲಂ ರಿಲೀಸ್ಗೆ ರೆಡಿ ಇರೋದು ಯಾವುದು ಅಂತಂದ್ರೆ ಅದು ರಾಮ್ ಚರಣ್ ಅವರು ಆಕ್ಟ್ ಮಾಡಿರುವಂತ ಪೆದ್ದಿ ಫಿಲಂ. ಈ ಫಿಲಂ ಅಲ್ಲಿ ಇವರು ಜಸ್ಟ್ ಕ್ಯಾಮಿಯೋ ರೋಲ್ ನ ಮಾಡ್ತಾ ಇಲ್ಲ, ಬದಲಿಗೆ ರಾಮ್ ಚರಣ್ ಅವರಿಗೆ ಕುಸ್ತಿ ಹೇಳ್ಕೊಡುವಂತ ಗುರುವಾಗಿ ಗೌರ್ ನಾಯ್ಡು ಅನ್ನೋ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲಿ ಇವರು ಫಿಲಂ ಪೂರ್ತಿ ಇರ್ತಾರೆ. ಅಂಡ್ ಈ ಫಿಲಂ ಇದೇ June 4th ರಿಲೀಸ್ ಆಗ್ತಾ ಇದೆ. ಮತ್ತೆ ಎರಡನೆಯ ಫಿಲಂ ಯಾವುದು ಅಂತಂದ್ರೆ ಅದು ಕೇವಲ ಇವರ ಲುಕ್ ಇಂದಾನೆ ಸಖತ್ ಸದ್ದು ಮಾಡಿದಂತ ಜೈಲರ್ ಫಿಲಂ ನ ಸೀಕ್ವೆಲ್ ಆದಂತ ಜೈಲರ್ ಪಾರ್ಟ್ 2 ಫಿಲಂ. ಇದರಲ್ಲೂ ಕೂಡ ಇವರ ಕ್ಯಾರೆಕ್ಟರ್ ಲಾಸ್ಟ್ ಫಿಲಂ ತರನೇ ಜಸ್ಟ್ ಕ್ಯಾಮಿಯೋ ರೋಲ್ ಆಗಿರಲ್ಲ. ಇವರೇ ಹೇಳ್ಕೊಂಡಿರೋ ಹಾಗೆ ಇದರಲ್ಲಿ ಇವರು ಆಲ್ಮೋಸ್ಟ್ 15 ಮಿನಿಟ್ಸ್ಗೂ ಜಾಸ್ತಿ ಫಿಲಂ ಅಲ್ಲಿ ಕಾಣಿಸ್ಕೊಂಡಿದಾರಂತೆ. ಸೊ ಇದು ಸಖತ್ ಕ್ರೇಜ್ ನ ಕ್ರಿಯೇಟ್ ಮಾಡ್ತಾ ಇದೆ. ಅಂಡ್ ಇದು ಜೂನ್ ಎಂಡ್ ಅಲ್ಲಿ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನು ಮೂರನೆಯ ಫಿಲಂ ಯಾವುದು ಅಂತಂದ್ರೆ ಅದು ಬೇಲ್. ಫ್ಯೂ ಡೇಸ್ ಮುಂಚೆ ತಾನೇ ಇದರ ಲುಕ್ ಟೀಸರ್ ರಿಲೀಸ್ ಆಗಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ. ಅಂಡ್ ಸುದೀಪ್ ಅವರು ಕೂಡ ಶಿವಣ್ಣ ಅವರ ಡೆವಿಲ್ ಲುಕ್ ಬಗ್ಗೆ ಮಾತಾಡಿದ್ರು ಅಲ್ವಾ. ಸೊ ಈ ಫಿಲಂ ಇದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ, ಅಂದ್ರೆ August 21st ರಿಲೀಸ್ ಆಗ್ತಾ ಇದೆ. ಅಂಡ್ ಇದು ಗೂಗ್ಲಿ ಖ್ಯಾತಿಯ ಪವನ್ ಒಡೆಯರ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಮತ್ತೆ ನಾಲ್ಕನೆಯ ಫಿಲಂ ಯಾವುದು ಅಂತಂದ್ರೆ ಅದು 666 ಆಪರೇಷನ್ ಡ್ರೀಮ್ ಥಿಯೇಟರ್. ಇದು 1970s ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಡೆಯುವಂತ ಒಂದು ಸ್ಪೈ ಥ್ರಿಲ್ಲರ್ ಫಿಲಂ ಆಗಿದೆ. ಇದರಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆ ಡಾಲಿ ಧನಂಜಯ್ ಅಂಡ್ ಪ್ರಿಯಾಂಕಾ ಮೋಹನ್ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಇದರ ಪೋಸ್ಟರ್ ಲುಕ್ ಆಲ್ರೆಡಿ ರಿಲೀಸ್ ಆಗಿ ಇವಾಗಲೇ ಒಳ್ಳೆ ಹೈಪ್ ನ ಕ್ರಿಯೇಟ್ ಮಾಡಿದೆ. ಮತ್ತೆ ಇದರ ಟೀಸರ್ ಕೂಡ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ. ಇನ್ನು ಈ ಫಿಲಂ ಇದೇ ಸೆಪ್ಟೆಂಬರ್ ಎಂಡ್ ಅಲ್ಲಿ ರಿಲೀಸ್ಗೆ ರೆಡಿ ಇದೆ. ಇನ್ನು ಶಿವರಾಜ್ ಕುಮಾರ್ ಅವರ 5ನೆಯ ಫಿಲಂ ಅಂತಂದ್ರೆ ಅದು ಇವರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೇಲೆ ಮಾಡಿರುವಂತ ರಿಯಲ್ ಡಾಕ್ಯುಮೆಂಟರಿ ಫಿಲಂ ಸರ್ವೈವರ್ ಎ ಸೂಪರ್ ಸ್ಟಾರ್. ಇದು ಕೂಡ ಸೆಪ್ಟೆಂಬರ್ ಎಂಡ್ ಅಲ್ಲಿ ಆರ್ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ಗೆ ರೆಡಿ ಇದೆ. ಅಂಡ್ ಇದಿಷ್ಟೇ ಅಲ್ಲ, ಗುಮ್ಮಡಿ ನರಸಯ್ಯ ಅಂಡ್ ಉತ್ತರಾಖಂಡ ಫಿಲಂ ಕೂಡ ಶೂಟಿಂಗ್ ಪ್ರೋಗ್ರೆಸ್ ಅಲ್ಲಿ ಇರೋದ್ರಿಂದ ಫ್ಯೂ ಡೇಸ್ ಗ್ಯಾಪ್ ಅಲ್ಲೇ ಇದು ಕೂಡ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ಬಟ್ ಇನ್ನ ಕನ್ಫರ್ಮ್ ಆಗಿಲ್ಲ, ಕಾದ್ ನೋಡ್ಬೇಕು. ಮತ್ತೆ ಶಿವರಾಜ್ ಕುಮಾರ್ ಅವರ ಈ ಫಿಲಂ ಲಿಸ್ಟ್ ಅಲ್ಲಿ ನೀವು ಯಾವ ಫಿಲಂಗೆ ವೇಟ್ ಮಾಡ್ತಾ ಇದ್ದೀರಾ, ಆರ್ ನಿಮಗೆ ಯಾವ ಫಿಲಂ ಇಷ್ಟ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.